ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಹತ್ತೂರ ಅಂಗಾರ ಮುಟ್ಟುತ್ತನ ನಾನಿನ ಬಿಡುವುದಿಲ್ಲ. ಕಾಲೇಜ್ ತುಂಬಾ ಓಡಾಡಿ ಅಂತಿದಿ ನಾನೇ ನಿನ್ನ ಗಂಡಂತ. हे प्रभु, हे प्रभु, हे हरिनाम कृष्ण जगन्नाथ प्रेमानंद, ये क्या हुआ? नहीं वो मारने को हुआ. ಹೌದಲ್ಲೇ ಗುಲಾಬಿ ಹೂವ ನನಗ ಕಟ್ಟಲ್ಲ ಮನಗಂಡನುವ. ಅಲ್ಲಲ್ಲ ಸಂಗಿ, ನಿನಗೆ ಯಾಕೆ ಬೇಕು ಈ ಡ್ರೆಸ್ಸು? ಕಮ್ಮಗ ಸೀರೆ ಉಟ್ಟುಕೊಂಡು ಹಣಿ ಮೇಲೆ ಕೂಕಮ್ಮ ಹಚ್ಚಿ ನೋಡು, ನಮ್ಮಂತವ್ರ ಕಣ್ಣಿಗೆ ಎಷ್ಟು ಚಂದ ಕಾಣಿಸ್ತಿ. ಅದನ್ನು ಬಿಟ್ಟು ಈ ಪಂಜಾಬಿ ಹಾಕಿದ್ರ ಅಲೈ ದೇವ್ರ ಕಂಡಂಗ ಆಗ್ತೈತಿ. ನಮ್ಮ ಅಪ್ಪನ ಹೇಳಂಗ ಯವ್ವ ಸಂಗು, ನಿನಗಂತೂ ದೊಡ್ಡ RTO ಸಾಹೇಬ್ ಕೊಟ್ಟು ಮದುವೆ ಮಾಡಾಕತ್ತೀನಿ. ಅದಕ್ಕ ನೀ ಇಂಥವ ಡ್ರೆಸ್ ಹಾಕೊಂಡು ಬಾ, ಸ್ವಲ್ಪ ಕಾಲ್ ತುಡಿಗರಂಗಿರ ಅಂತ ಹೇಳ. ಎಲ್ಲದ ನಾವು ನಿಮ್ಮಪ್ಪ? ನಮ್ಮಪ್ಪ ನಾಗರಾಜಪ್ಪ ಮತ್ತ ನಮ್ಮ ಅಕ್ಕಂದು ಮದ್ವಿ ಮಾಡ್ಸಕ್ ಹೋಗ್ಯಾನ. ಅದು ನಮ್ಗೆ ಗೊತ್ತಾಗ್ಲಾರ್ದಂಗ ವರದಕ್ಷಿಣೆ ರೊಕ್ಕದಾಗ ಒಂದು ಪೂಕು ಗಾಡಿ ತಂದನ. ಅದು ಪೂಕ್ ಅಲ್ಲ, ಹಳೆ ಪೂಕ್ ಬಿ ಅಲ್ಲ, ಅದು ಹೀರೋ ಪೂಕ್ ಅನ್ನು. ಬರೀ ಪೂಕ್ ಅಂದ್ರೆ ಹೆಂಗ ಅರ್ಥ ಆಗ್ಬೇಕು? ಓ ಹಿಂಗೇನ, ಯಾವ್ದೋ ಒಂದು ಪೂಕು ತಂದ ನೋಡ. ಲಗ್ನದಾಗ ನೀರು ಬದ್ಲಿ ಆಗಿ ನಮ್ಮಪ್ಪಗ ನೆಗಡಿ ಬಂದೈತಿ. ಪ್ಲಾಸ್ಟಿಕ್ ನೀರಿನ ಗುಳಿಗಿ, ಈ ಬುತ್ತು ಉಂಡಿ ಇವೆಲ್ಲ ಡಾಕ್ಟರ್ ನುಂಗಕ್ ಹೇಳ್ರಂತ ತರಕ್ ಹೋಗ್ಯಾನ. ಯವ್ವ 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 ನಮ್ಮ ಅಪ್ಪ ಬಂದು ಲೋಯಿದ್ರ ಹೆಣ ಎತ್ಲಿ ಬಕ್ ಬರ್ಲಿ ಬಿಡಲಿ, ಹೆಂಗ ಮಾಡೋದು? ಅವ ಬರ್ಲಿ, ಬರ್ಲಕ್ಕ ನಾ ಒಂದ್ ಮಾತು ಹೇಳ್ತೀನಿ ಕೇಳು. ನಾನು RTO ಆಗ್ತೀನಿ, ನೀ ನನ್ನ PA ಆಗು. ಆಗ್ಲಿ ಆಗ್ಲಿ ಆಗ್ಲಿ.
ಹಾಕಿ. ಎಸ್ ಸ್ಟಾಪ್ ಸ್ಟಾಪ್ ಸ್ಟಾಪ್. ಯಾರು ಅವರು ನಮ್ಗ ಶಟಾಪನವರು? ನಾನ RTO ಸಾಹೇಬ್ರು ಪಿ. ಹಾ, ನಿಮ್ಗ ನಿಮ್ಮ RTO ಸಾಹೇಬರಿಗೆ ನಮಸ್ಕಾರ ರೀ. ಅಲ್ಲ ಯಾರು ನಿನಗೆ ಈ ರಾಂಗ್ ಸೈಡಿನಲ್ಲಿ ಗಾಡಿ ದಬ್ಬಿಕೊಂಡ ಬಾ ಅಂತ ಹೇಳಿದ್ರು? ಏ ತಪ್ಪಾಗೈತ್ರಿ ಸರ, ನಾವು ಮ್ಯಾಲಿನ ಸಂಧ್ಯಾಗ ಬಂದು ತೆಳಗಿನ ಸಂಧ್ಯಾಗ ಬಂದು ತಪ್ಪಾಗೈತ್ರಿ. ಪಿಯೇ Yes, sir. ಇವನ ಗಾಡಿ ಸರಿಯಾಗಿ ಐತಿ ಇಲ್ಲ ಅಂತ ಚೆಕ್ ಮಾಡು. ನಾಟ ನೀನ ಸರಿ ಇಲ್ಲ ಗಾಡಿ ಅಂತ ಚೆಕ್ ಮಾಡಿ. ಆಯ್ತು ರೀ. ಮಿಸ್ಟರ್, ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಿ? ಏನಿಲ್ರಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಿ ಅದಾವ? ಕಾಗದ ಡಾಕ್ಯುಮೆಂಟ್ಸ್ ಮನ್ಯಾಗ ಮಗಳ ಕಾಯ ಕೊಡ್ ಬಂದೇನ್ರಿ. ಸರ್, ಕಾಗದ ಪತ್ರ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಮುಂದಿನ ಹೆಡ್ಲೈಟ್ ಇಲ್ಲ, ಹಿಂದಿನ ಡೇಂಜರ್ ಲೈಟು ಇಲ್ಲ. ಡೇಂಜರ್ ಲೈಟ್ ಇಲ್ಲದಿದ್ರೆ ಗಾಡಿ ನಡೆಸಬಾರ್ದು ತಮ್ಮ. ಮುಂದಿನ ಲೈಟ್ ಇಲ್ಲದಿದ್ರೆ ಚಿಂತೆ ಇಲ್ಲ, ನಿನ್ನ ಹಿಂದಿನ ಡೇಂಜರ್ ಲೈಟ್ ಇರಬೇಕು. ಅದಕ್ಕೆ ಶಾಕ್ ಅಬ್ಬರ್ ಕಂಡೀಷನ್ ಇಲ್ಲ. ಇನ್ನು ಗಾಡಿ ಯಾಕೋ ಪಿಕಪ್ ಇಲ್ಲ ಅಂತ ತೋರ್ಸಾಕತ್ತೈತಿ. ಯಾಕಂದ್ರೆ ಹಳಿ ಓಲ್ಡ್ ಮಾಡೆಲ್ ಗಾಡಿ. ಏನ್ರಿ ನಾವ್ ಇವತ್ತ ಇಬ್ಬಿಬ್ರು ಹೆಣ್ಮಕ್ಳು ತೊಂದು ಪಿಕ್ಚರ್ ಹೋಗ್ತೀವಿ, ನಮ್ಮ ಗಾಡಿ ಎಲ್ಲಿ ಬಂದ್ ಬೀಳಿಲ್ಲಲ್ಲ. ನಿಮಗೆ ಹ್ಯಾಂಗ ನಮ್ಮ ಗಾಡಿ ಡಕೋಟ ಅನಿಸ್ತು? 3 ಸೀಟ ಹಾಕಿ ಗಾಡಿ ನಡೆಸಿದಕ್ಕ 350 ರೂಪಾಯಿ ಕೊಟ್ಟು ದಂಡ ಕೊಟ್ಟು ಗಾಡಿ ತಗೊಂಡು ಹೋಗ್ಬೇಕು ಮಗನ, ತಿಳಿತ? ಆಗಲ್ರಿ ಸರ. ಏ ಬುಡ್ಡ, ನಿನ್ನ ಗಾಡಿ ಚಾವಿ ಕೊಡು. ಕಡೆ ತಗೊಳ್ರಿ ಸರ, ಯಾರು ಬ್ಯಾಡ ಅಂತಾರ? ಕಿವ್ಯಾನ ಕುಕ್ಕಣಿ ತೆಗೆಯವ್ರು ಬಂದಾರ್ರಿ. ಇದು ನಿನ್ನ ಗಾಡಿ ಹ್ಯಾಂಗದ ಚೆಕ್ ಮಾಡ್ಕೊಂಬಂತ ಪಿಯೇ. ನನ್ನ ಹಿಂದೆ ಕೂತ್ಕೊಂಡು ನನ್ನ ಗಚ್ಚಾಗಿ ಟೊಂಕ ಹಿಡ್ಕೊ, ಗಾಡಿ ಚೆಕ್ ಮಾಡಿಕೊಂಡು ಬರೋಣ. ಗಾಡಿ ಚಂದ ನಡೆಸ್ರಿ ಸಾಬ್ರ. ಮತ್ ಎಲ್ಲಾರ ಯಾನ್ರೆ ಮಾಡ್ಕೊಂಡ್ ಕೂತಿರಿ, ನೀವು ಬಿ ಮಾಡ್ಕೊಂಡ್ ಕೂತಿರಿ, ನೀವು ಬಿ ಪಿಯನ್ ಯಾನ್ರೆ ಮಾಡ್ಕೊಂಡ್ ಕೂತಿರಿ. ಚಂದ ಹೋಯ್ರಿ ನಮ್ ಗಾಡಿ ಒಂದರ. ಚಂದ ಹೋತದ, ಯಾನ್ ಆಗಲ್ಲ. ಹಚ್ಕೊಂತಿದ್ರಿ ಅಲ್ರಿ ಇವರು ಪಕ್ಕ RTO ಸಾಹೇಬ್ರು ಯಾ ನಕಲಿ RTO ಸಾಹೇಬ್ರು? ನಮ್ದು ಒಂದು ತಿಳಿದಲ್ರಿ. ಕುಡುದ ಮಬ್ಬನಾಗ ಬಂದು ಗಾಡಿ ಕೊಟ್ಟು ಬಿಟ್ಟು ಇಷ್ಟೊತ್ತಾದ್ರೂ ಪತ್ತ ಇಲ್ಲ. ಖರೆ RTO ಇದ್ರೆ ಇವರು ಕೇಸ ರಸೀದಿ ಹಾಕಿ ನಮ್ಗ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಿದ್ರು. ಇಲ್ಲಿಕಂದ್ರ ಇವ್ರು ಖರೆ RTO ಇದ್ರೆ ಜೀಪ್ನಾಗರೆ ಬರ್ತಿದ್ರು. ಇವ್ರು ಬಾರಿ ಜೀಪ್ನು ಇಲ್ಲ, ಚೀಪ್ನು ಇಲ್ಲ. ನನಗೆ ಯಾಕೋ ಒಂಜರ ಸಂಶಯ ಬರಾಕತ್ತೈತ್ರಿ.
ನೋಡ್ರಿ ಸಿದ್ದರಾಮಪ್ಪನವರ ಅಳಿಯನ ಮಗಳನ್ನ ಪಿಕ್ಚರ್ಕ ಕಳಿಸಿ ಗಾಡಿ ಮ್ಯಾಗ ಆರಾಮ್ ಹವಾಮಾನ ತಿನ್ಕೋತ ನಿಂತಿರಲ್ಲ. ಯಾರದು ಪಾಪಣ್ಣ ನೀನು ಹೇಳಿದು ಅಳಿಯ ಮಗಳ ಅಂತ? ನಾ ಮುಂದ್ ನಾಟಕ ಮಾಡ್ಬೇಡ್ರಿ. ಇನ್ನಾಗ ಬರತ್ ನಾವ್ ದಾರ್ಯಾ ಸಿಕ್ರು ಎಲ್ಲಿಗೆ ನಡೆದಿ ಅಂತ ಕೇಳಿದ್ರ ಪಿಕ್ಚರ್ಕ್ ಹೋಗಿನಂತ ಹೇಳಿದ್ರು. ಯಾಕಲೆ ಮದುವೆ ಮಾಡ್ರಿ. ಯಾಕಲೆ ಪಾಪ್ಯ ನನ್ನ ಕೂಡ ಮಸ್ಕಿರಿ ಮಾಡ್ತೇನೋ? ಯಾರು ಕೂಡ ಮಸ್ಕಿರಿ ಮಾಡ್ತಿ ಅನ್ನೋದು ವಿಚಾರ ಮಾಡಿ ಮಾತಾಡು. ನನ್ನ ಮಗಳು ನನ್ನ ಮಗಳಂದ್ರೇನು, ನಾನಂದ್ರೆ ಏನು? ಈ ಸಿದ್ದರಾಮಪ್ಪ ಏಜೆಂಟ್ ಅಂದ್ರ ಊರಾನ್ ಮಂದಿ ಗಡ 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 ನಡಗತೈತಿ. ನೀನು ಒಬ್ಬ ಫೋಟೋ ತೆಗಿಯ ಜುಜುಬಿ ಮನುಷ್ಯ ನಾನು ಕೂಡ ಬಂದು ಮಸ್ಕಿರಿ ಮಾಡ್ತೇನೋ? ಯಾರು ಕೂಡ ಮಸ್ಕಿರಿ ಮಾಡ್ತಿ ಅನ್ನೋದು ವಿಚಾರ ಮಾಡಿ ಮಾತಾಡು. ನನ್ನ ಗಾಡಿ RTO ಸಾಹೇಬ್ರ ಚೆಕ್ ಮಾಡಾಕ ತಗೊಂಡ್ ಹೋಗ್ಯಾರ. ಹೌದು ಹೌದು, ಟಾಕೀಜ್ ಎಂಬ ಗ್ಯಾರೇಜ್ ಅಲ್ಲಿ ಹೋದ ಸಾಮಾನು ಚೆಕ್ ಮಾಡ್ಕೊಂಡು ಕುಂತ್ರ ಕುಣಿಬೇಕು, ನಿಂತ್ರ ನಿಂದ್ರಬೇಕು, ಹಾಂಗ್ ಮಾಡಕ್ ಹೋಗ್ಯಾರ. ಏ ಮಸೂತಿ ಮುಲ್ಲಾ, ಪೈಲ ಟಾಕೀಸ್ನ ಹೋಗಿ ನೋಡು. ನಿನ್ನ ಮಗಳು ಆ ಮುದ್ದಿನ ಡ್ರೈವರ್ ಅನ್ನಲ್ಲ ಬಾಲ್ಕನಿಯಾಗ ಯಾವ ರೀತಿ ಬಡ್ದಾಡಕತ್ತಾರ ಅನ್ನೋದು ಗೊತ್ತಾಗ್ತೈತಿ. ನೀನು ಇಷ್ಟು ಹೇಳ್ತಿ ಅಂದಾಗ ನನಗೆ ಒಂದರ ಸಂಶಯ ಬರತೈತ್ರಿ. ಅಲ್ಲಿ ನಮ್ಮ ಮೇತ್ರೆ ಸಾಹೇಬ್ ಟಾಕೀಸ್ನಾಗ ಒಂದು ಪಿಕ್ಚರ್ ಹತ್ಯದ್ರಿ, ಬಗ್ಗಿ ಹೊಡಿ ಜಗದ್ಗುರು ಅಂತ ಕನ್ನಡ ಪಿಕ್ಚರ್ ಹತ್ತೈತ್ರಿ. ಎಲ್ಲಿ ಅದು ಪಿಕ್ಚರ್ ಗೀತ್ ನೋಡ್ಲಿಕ್ಕೆ ಹೋಗಿರ್ಬೇಕತ್ತೇನ್ರಿ? ಕೈಯಾಗ ಏನ್ರ ಸಿಕ್ಕು ಅಂದ್ರೆ ಎಲ್ಲ ಪುಸ್ತಕನ ಏ ಮಿಸ್ಟರ್ ಮುದುಕ ಸಿದ್ದರಾಮ, ನಿನ್ನ ಗಾಡಿ ಸರಿಯಾಗಿಲ್ಲ. 650 ರೂಪಾಯಿ ಕೊಟ್ಟು ಗಾಡಿ ಬಿಡಿಸ್ಕೊಂಡು ಹೋಗು ಮಗನ. ಯಾಕಲೆ ಚಟನಿ ಏನು ಚಾಟಿಲೆ ಮಗನ? ನನ್ನ ಕಣ್ಣಾಗ ಮಣ್ಣು ಹಾಕಿ ನನ್ನ ಗಾಡಿ ಮೇಲೆ ನನ್ನ ಮಗಳನ್ನು ಕುಂಡ್ರಿಸ್ಕೊಂಡು ಹತ್ತು ಧೈರ್ಯ ಬತ್ತಲೆ ನಿನಗೆ? ಎಲ್ಲ ಆಕಿ ಹುರ್ಗಳಿ ಬಣದಕ್ಕಿ ಆಕಿ ಬರ್ಲಿ, ಆಕಿನ ಸುದ್ದಿ ಇಲ್ಲಿ ಯಾಕೆ ಹೇಳಿಲ್ಲ ನಾ ಈಗ? ಅವ್ರ ಯಾಕೆ ಬರ್ತಾರಿ? ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರ. ಹೌದಾನೇ ಕರ್ಕಿ ಕುಲದವನೇ? ನಿಂದು ಯಾವ್ರು? ನೋಡ್ರಿ ಸಾಹೇಬ್ರ, ಹಳ್ಳದ ಮುಂದ ಅವ್ರ ಊರು ಐತಿ, ನಮ್ ಸ್ವಲ್ಪ ಕೆಳಗೈತಿ, ಅವ್ರ ಸ್ವಲ್ಪ ಮ್ಯಾಕ್ ಐತಿ. ಹೌದ್ರಿ, ಯಾವಾಗರೆ ಮಳಿ ಐತಂದ್ರ ನಮ್ಮ ಒಡ್ಡ ಎಲ್ಲ ಒಡೆದು ಅಂದ್ರ ನಮ್ಮ ಹರ್ನಾಳ್ ನೀರು ಇವ್ರ ಹಳ್ಳಕ್ಕೆ ಹೋಗ್ತಾವ್ರಿ. ನೀ ಸ್ವಲ್ಪ ಸುಮ್ಮ ನಿಂದಿರ್ಬೇ. ನೀ ಎದ್ರಾಗಿರ್ತಿ? ಬರ್ತೀರಲ್ರಿ ಸುಡಗಾಡ್ದಾಗ ಇರಂಗಿಲ್ಲ, ಹಿರಿಯರ್ ಕಟ್ಟಿದ ಮನೆ ಐತ್ರಿ, ಅದ್ರಾಗಿರ್ತೀನಿ. ಇವ್ರು ಹೊಟ್ಟಿಗೆ ಏನ್ ತಿಂತಾರಿ? ಇವರು ಹೊಟ್ಟಿಗೆ ಅನ್ನ ತಿನ್ನೋದಿಲ್ಲ ಅಂದ್ರೆ ನಮ್ಮ ಮಾಣ ತಿತ್ತಾರ ಅಂತ ತಿಳ್ಕೊಂಡೇನ? ಏ ಇಲ್ರಿ, 3 ಚೀಲ ಬಿಳಿಜಾಳ ಬಂದಾವ, ಬರೀ ರೊಟ್ಟಿ ತಿಂತೀವಿ ನಾವು. ನಿಂದು ಯಾವ್ರು? ಗಣಕಿನ ಹಾಳು. ಅಂದು ಭಾಳ ಸುಧರಾಶಿ ಬಂದಿದಿ. ಗಣಕಿ ನಾಳದಾಗ ಯಾರ ಮಗ ಅಲೆ ನೀನು? ಹೇಳುತ್ತೇನೆ ಕೇಳುವಂತನಾಗು. ಅದೇನೋ ಚೆನ್ನಾಗಿ ಹೇಳುವಂತ ನಾವು. ಅಂಕಾಳ ತಾಲೂಕಿನ ಗಣಕಿನಾಳ ಗೆಳೆಯರ ಬಳಗದ ಅಧ್ಯಕ್ಷನಾದಂತ ಕುದಲಿ ಬಸಪ್ಪ ಹಾಗೂ ಮೊಳಕಾಲ 3 ತಾಲೂಕಿನ ಹೊನ್ನಾಳದ ಒಣಕಿ ಸಿದ್ದರಾಮನ ತಂಗಿ ಕಣಕಿ ಕಾಳಮ್ಮನ ಗರ್ಭದಲ್ಲಿ ಅವತರಿಸಿ ಬಂದು, ಎಲ ಭಂಡ ಮಾವ, ನನ್ನ ತಂದೆ ಆಜ್ಞಾ ಪ್ರಕಾರ ಈ ಸಿದ್ದರಾಮನ ಮಗಳು ಹುರುಗಡ್ಡಿ ಸಂಗಿ ಹುರುಪಿಗೆ ಹಚ್ಚಿ ಮದುವೆ ಮಾಡಿಕೊಳ್ಳಲು ಬಂದ ಚಟ್ನಿ ಚೆನ್ನನ್ನುತ್ತಾರೆ ಮಾವ, ಮುರುಕ ಕೊಡಲಿಯ ಕಾವ.
ಅಲ್ಲೇ ಗೊತ್ತಾಗ್ತಲೇ ಮಗನ, ನೀನು ನನ್ನ ಖಾಸ ವೈರಿಯ ಮಗ ಅಂತ ಗೊತ್ತಾಗುತ್ತು. ನೀನು ಏನೇ ಮಾಡಿ ಕಾಲ ಮೇಲೆ ಮಾಡಿ ನಿಂತರೂ ನನ್ನ ಮಗಳನ್ನ ನಿನ್ನ ಕೊಡಲಾರೆ. ನನ್ನ ಮಗಳೇ ದ್ರೌಪದಿ ಅಂತ ಸುಭದ್ರಿ ಅಂತ ಸನ್ಯಾಸಿ ಹಿಂದೆ ಓಡಿ ಹೋಗ್ಲಿ, ದ್ರೌಪದಿ ಅಂತ ಐದು ಮಂದಿ ಮಾಡ್ಕೊಂಡ್ರು ಚಿಂತಿಲ್ಲ. ನನ್ನ ಮಗಳ ಮಾತ್ರ ನಿನ್ನ ಕೊಡಲಾರೆ. ನನ್ನ ವೈರಿಯ ಮಗನೇ, ಕೊಳಕ ನಾರುವ ಬಾಳಿನ ಹಣ್ಣಿನ ಕುಲದವನೇ. ಸಾಕ ನಾಯಿಯ ಮುಖದವನೇ, ನನ್ನ ತಾಯಿ ಜೊತೆ ಮಲ್ಲ ಯುದ್ಧ ಮಾಡಿ ನನ್ನನ್ನು ಹುಟ್ಟಿಸಲು ಕಾರಣನಾದ ನನ್ನ ಹಡದ ತಂದೆ ಎಂದು ಕಟ್ಟ ಕಡೆಯದಾಗಿ ದಿಟ್ಟತನದಿಂದ ಹೇಳ್ತೀನಿ, ಕೇಳುವಂತವನ. ನೀನು ಒಪ್ಪಿದ್ರು ಸರಿ, ಒಪ್ಪದೆ ಹೋದರೂ ಸರಿ, ನಾನಂತ ಮದುವೆ ಆಗೋದು ಚೆನ್ನಪ್ಪ ಮಾವನ್ನೇ. ಅಲ್ಲ ಈ ಮಾವಳಿಯನ ಜಗಳದಾಗ ಮೂರನೇ ದೌರಿ ಲಾವಾದಂತ ನಾನೇಕೆ ಸುಮ್ಮನಿರ್ಲಿ? ರಾವಣ ಸೀತೆ ಹೊತ್ತುಕೊಂಡು ಒಯ್ದು ನನ್ನ ಮನೆಯಲ್ಲಿ ಇಟ್ಟುಕೊಳ್ತೀನಿ. ಬಡ ಬಡ ನಡಿ ಮಿಡಿನಾಗರ ಶಿವ, ನಂದ್ರಿ ಡಬ್ಬಿ ಇದು. ನಾನು ಏನಾರ ತಳಕ ಹಾಕೋಬೇಕಂತ ಮಾಡೀನ್ರಿಪ್ಪ. ನೀವು ನಡಬರ್ಬೇಡ್ರಪ್ಪ. ನಾವು ಸಿಟ್ಟಿಗೆದ್ರ ನಾವು ಸುಟ್ಟು ಹೋಗ್ತೀವೋ ದೋಸ್ತ. ಫೋಟೋ ಸಾವಿರ ನಿಮ್ಮ ಪ್ಯಾಂಟ್ನಾಗ ಹಾಕೊಳ್ಳೋದು ಬೆಲ್ಟ್ ಐತೇನ್ರಿ? ಎದಕ್ರಿ ಹಿರಿಯರ? ಗಿಡ ನೋಡಾಕ್ರಿ. ಗಿಡ ಯಾಕ್ರಿ ಹಿರಿಯರ? ನಿಮ್ಮಂತ ಮಂಗ್ಯಾಗಳು ಕೂಡಿ ನಾವು ಮಂಗ್ಯ ಆಗಿಲ್ವಿ. ಮಗನ ಲಗ್ನ ಮಾಡ್ಕೋತೀಯ? ಲಗ್ನ ಏನೇ ಇದ್ರು ನಮ್ಮ ಮನೆ ಕೀರ್ತಿ ಬಾ ಸಂಗವ್ವ. ಮದ್ವಿ ಮಾಡ್ತೀನ ಸಂಗವ, ನೀ ಅಟ್ ಯಾಕೆ ಚಿಂತೆ ಮಾಡ್ತಿ? ನಿನ್ನ ಮದ್ವಿ ಮಾಡ್ತೀನಿ. ಈ ಸಾತ್ರಿ ಈ ಜಾತ್ರೆಯಾಗ ನೋಡಿ ಮಂದಿ ಎಟ್ಟು ಬಂದದ. ಈ ಮಂದ್ಯಾಗ ನೋಡಿ ನಿನಗ ಚಲೋ ಒಂದ್ ಗಂಡ ಹುಡ್ಕ್ಯಾಡಿ ನಿನ್ನ ಲಗ್ನ ಮಾಡೇ ಬಿಡ್ತೀನಿ ಸಾರ್ತೀನಿ. ನೀ ಅನ್ ಟೆನ್ಷನ್ ತೋಲುಕೆ ಹೋಗ್ಬೇಡ. ಬರ್ಲೆ ಬಿಡಲಿ, ನಾನು ತರ್ತೀವ, ನೀನೋ ಇನ್ನೊಂದು ನೋಡ್ಕೊಂಡು ಮಾಡ್ಕೋತೀವ, ಯಾರಿಗೊತ್ತು. ಯಪ್ಪ, ನಾ ಹೆಂಗ ಮಾಡಲೀಗ? ನನ್ನ ಗಂಡ ಬೇಕು ನನಗ. ನಾ ಹೆಂಗ ಮಾಡಲೀಗ? ನನ್ನ ಗಂಡ ಬೇಕು ನನಗ. ನಾ ಹೆಂಗ ಮಾಡಲೀಗ? ಗಂಡ ಬೇಕು ನನಗ. ಅವ್ರ ಮಾತು ಕೇಳಿ ನಾನಾದೆ ಹೊಸ ಬೇಳಿ. ಅವ್ರ ಮಾತು ಕೇಳಿ ನಾನಾದೆ ಹೊಸ ಬೇಳಿ. ನಾ ಹೆಂಗ ಮಾಡಲೀಗ? ನನ್ನ ಗಂಡ ಬೇಕು ನನಗ. ಮಾಡ್ತೀನಿ ಬಾರ ಸಂಗವ, ನಿನ್ ಲಗ್ನ ಮಾಡ್ತೀನಿ ಬಾ. ಯಪ್ಪ, ಈ ಗುರಿಯಾಗ ನೋಡು. ಯಾವ ಕಾಡ್ತಾನ ಅವನಿಗೆ ಇದು ಜಾತ್ರೆ ಆಲಿ ಸೋಮ್ಕೊಂಡ್ರಿ. ನಾಳೆಗೆ ಮಾಡ್ತೀನಿ. ಒಬ್ಬೊಬ್ರಿಗೆ ಯಾರ್ಯಾರು ಏನೇನು ಮಾಡ್ಯಾರ ಅವ್ರಿಗೆ ನಾಳೆಗೆ ರಿಮಾಂಡ್ದಾಗ ತೋಲಿಲ್ಲ ಅಂದ್ರೆ ಅವಾಗ ಅಲ್ಲ, ಅವ್ರ್ ಕೈ ಆಡಿಸ್ ನೋಡು, ತಲೆ ಮೇಲೆ ಒಂದು ಕೂದಲಿಲ್ಲ ನೋಡಿ ಹೆಂಗ ಮಾಡಿದ್ರು ಗುರಿಯ. ಯಪ್ಪ ಫ್ರೆಂಡ, ದೋಸ್ತ ಶಿವ, ನನಗೊಂದು ಉಪಕಾರ ಮಾಡ್ತೀಯ? ಏನದು ಹೇಳ್ರಿ, ಹೇಳು. ಇವ ಸಿದ್ದರಾಮ ನನಗೆ ಏನೇ ಮಾಡಿದ್ರು ಮಗಳನ್ನು ಕೊಡುವುದಿಲ್ಲ, ಮಾತಿಗೊಮ್ಮೆ ಆರ್ ಟಿ ಸಾಬನೆ ಅಂತಾನ. ಅದಕ್ಕೆ ನೀ ಯಾವಾದರೆ ಒಂದು ವೇಷ ಹಾಕಿ ಬಂದು ಇವನಿಗೆ ಮಂಕ ಬುದ್ಧಿ ಉಗಿ ಆ ಹುಡುಗಿ ನನಗೆ ಕೊಡುವಂಗ ಜರ ಮಾಡಿದ್ರ ವರ್ಷ ತುಂಬುದ್ರಾಗ ಒಂದು ಗಂಡ ಮಗ ಹಡ್ದು ನಿನ್ನ ಹೆಸರಿಡ್ತೀವಪ್ಪ ದೋಸ್ತ. ಆಯ್ತು ದೇವ್ರ ಇಚ್ಛೆ ಪ್ರಯತ್ನ ಮಾಡ್ತೀನಿ ನೋಡ. ಹಾಗಾದ್ರೆ ನಾನು ಬರ್ಲಿಯಾ? ನಮಸ್ಕಾರ ಪಾಪಣ್ಣ. ನಮಸ್ಕಾರ.